ಅದು ರಾಜ್ಯದಲ್ಲೇ ಅತಿ ಹೆಚ್ಚು ಜನ ನೇಕಾರರನ್ನ ಹೊಂದಿರುವಂತಹ ಜಿಲ್ಲೆ. ಇಂದಿಗೂ ಕೈಮಗ್ಗ, ವಿದ್ಯುತ್ ಮಗ್ಗವನ್ನ ನಂಬಿ ಅನೇಕ ಕುಟುಂಬಗಳು ಬದುಕಿನ ಬಂಡಿಯನ್ನ ಎಳಿತಾ ಇದ್ದಾವೆ. ಆದರೆ ಸಮಯಕ್ಕೆ ಸರಿಯಾಗಿ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ಹೀಗಾಗಿ ನೇಕಾರರಿಗೆ ಕೆಲಸವಿಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ. ನೇಕಾರರ ಬದುಕು ಚೆನ್ನಾಗಿರ್ಲಿ ಅಂತ ಸರ್ಕಾರ ಅನೇಕ ಹೊಸ ಯೋಜನೆಗಳನ್ನ ರೂಪಿಸಿದೆ. ಅದರಲ್ಲೊಂದು ಸರ್ಕಾರಿ ಶಾಲಾ ಮಕ್ಕಳ ಸಮವಸ್ತ್ರ ಬಟ್ಟೆ ನೇಯೋದು. ಇದರಿಂದ ಮಕ್ಕಳಿಗೆ ಬಟ್ಟೆ ಸಿದ್ಧವಾದ್ರೆ ಇತ್ತ ನೇಕಾರರಿಗೆ ಕೆಲಸ ಸಿಗಲಿ ಅನ್ನೋದು ಯೋಜನೆಯ ಉದ್ದೇಶ. ಸಮವಸ್ತ್ರ ನೇಯಲು ನೇಕಾರರಿಗೆ ಕೆಎಚ್ಡಿಸಿ ಕಚ್ಚಾ ವಸ್ತು ಪೂರೈಕೆ ಮಾಡುತ್ತೆ. ಆದರೆ ಜಿಲ್ಲೆಯಲ್ಲಿ ಕೆಎಚ್ಡಿಸಿ ಮೂಲಕ ಸಮವಸ್ತ್ರ ನೇಯಲು ಪೂರಕ ಕಚ್ಚಾ ವಸ್ತು ನೂಲನ್ನ ನೀಡುತ್ತಿಲ್ಲವಂತೆ. ಇದರಿಂದ ಕೈಗೆ ಕೆಲಸವಿಲ್ಲದೆ ನೇಕಾರರು ಮಗ್ಗ ಬಂದ್ ಮಾಡುವಂತಾಗಿದೆ. ಸಮಯಕ್ಕೆ ಸರಿಯಾಗಿ ಕಚ್ಚಾ ವಸ್ತು ಕೊಡಬೇಕೆಂದು ನೇಕಾರರು ಆಗ್ರಹ ಮಾಡುತ್ತಿದ್ದಾರೆ. ಈಗ ನಮಗೆ ನೂಲು ಕಚ್ಚಾ ನೂಲು ಅದು ಸರಿಯಾಗಿ ಪೂರೈಕೆ ಆಗತ್ತಿಲ್ರಿ. ಆದ ಕಾರಣ ನಾವು ಎಲ್ಲ ಈಗ ಬಂದ್ ಮಾಡಿ ನಮ್ಗೆ ಹೊಟ್ಟೆ ತುಂಬ್ಸೋಕೆ ಆಗೋತಿಲ್ಲ ರೀ. ನಾವು ಹೊರಗಿನ ಕೆಲಸಕ್ಕೆ ಮಾಡೋದು ಅದು ಪ್ರಯತ್ನ ಮಾಡಾಕ್ತೀವಿ ರೀ. ಆದಷ್ಟು ನಮ್ಗೆ ಪೂರೈಕೆ ಮಾಡಿದರೆ ನಮ್ಗೆ ಅನುಕೂಲ ಆಕೈತಿ. ಮೊದಲು ಏನೇನು ಅರ್ಬಿ ಮಾಡ್ತಿದ್ರು? ನಮ್ಗೆ ಇದು ಶಾಲೆ KHDC ಶಾಲೆ ಹುಡುಗರಿಗೆ ಬಟ್ಟೆ ಹಾಗೂ ಎಲ್ಲ ಸೀರೆದು ಅದು ಕೊಡ್ತಿದ್ರಿ. ಈಗೆಲ್ಲ ಸರಿಯಾಗಿ ಬರಾಕತ್ತಿಲ್ರಿ. ಅಲ್ಲಿ ಏನೂ ಸವಲತ್ತು ಸಿಗಾಕತ್ತಿಲ್ಲ ನಮ್ಗೆ. ಇನ್ನು ಈ ಬಗ್ಗೆ ಕೆಎಚ್ಡಿಸಿ ಅಧಿಕಾರಿಗಳು ಕೇಳಿದ್ರೆ ನಾವು ಅವಶ್ಯಕತೆಗೆ ತಕ್ಕಂತೆ ಕಚ್ಚಾ ವಸ್ತು ಪೂರೈಕೆ ಮಾಡ್ತೇವೆ ಅಂತಿದ್ದಾರೆ. ನಮಗೆ ಪ್ಯಾಂಟ್, ಸ್ಕರ್ಟ್, ಬಟ್ಟೆ ಈಗಾಗಲೇ ಅಗತ್ಯಕ್ಕಿಂತಲೂ ಹೆಚ್ಚಿದೆ. ಆ ಕಾರಣ ಸ್ಕರ್ಟ್, ಪ್ಯಾಂಟ್, ಬಟ್ಟೆಯನ್ನ ನೇಯಲು ಕಚ್ಚಾ ವಸ್ತು ಕೊಟ್ಟಿಲ್ಲ. ಶಿಕ್ಷಣ ಇಲಾಖೆಯಿಂದ ಶರ್ಟ್ಗೆ ಹೆಚ್ಚಿನ ಬೇಡಿಕೆ ಇದ್ದು ಆ ಪ್ರಕಾರ ಕಚ್ಚಾ ವಸ್ತು ನೀಡುತ್ತಿದ್ದೇವೆ. ಆದರೆ ಕಚ್ಚಾ ವಸ್ತು ಪೂರೈಕೆ ಮಾಡುತ್ತಿಲ್ಲ ಎಂಬ ಆರೋಪದಲ್ಲಿ ಹುರುಳಿಲ್ಲ ಅಂತಿದ್ದಾರೆ. ನೇಕಾರರಿಗೆ ಆಸರಿಯಾಗಲು ಸಮವಸ್ತ್ರ ಬಟ್ಟೆ ತಯಾರಿಕೆ ಕಾರ್ಯ ಒಳ್ಳೆಯ ಯೋಜನೆಯಾಗಿದೆ. ಆದರೆ ಕಚ್ಚಾ ವಸ್ತು ಪೂರೈಕೆ ವಿಚಾರದಲ್ಲಿ ಗೊಂದಲವಿದ್ದು ಕೆಎಚ್ಡಿಸಿ ಅಧಿಕಾರಿಗಳು ಗೊಂದಲ ಸರಿಪಡಿಸಿ ನೇಕಾರರಿಗೆ ಅನುಕೂಲ ಕಲ್ಪಿಸಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಿಸಿಲಿನ ತಾಪಮಾನಕ್ಕೆ ಜನರು ಫ್ಯಾನ್, ಎಸಿಗಳಿಗೆ ಮೊರೆ ಹೋಗ್ತಾರೆ. ತಂಪು ಪಾನೀಯಗಳನ್ನು ಸೇವಿಸಿ ದೇಹವನ್ನ ತಂಪು ಮಾಡಿಕೊಳ್ತಾರೆ. ಆದರೆ ಮನುಷ್ಯ ಸಂಪರ್ಕದಲ್ಲಿರುವ ಶಿವಮೊಗ್ಗ ಮೃಗಾಲಯದ ವನ್ಯಜೀವಿಗಳು ದೇಹವನ್ನ ತಂಪನ್ನ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ಪ್ರಾಧಿಕಾರ ಮಾಡಿದೆ. ಹಾಗಾದ್ರೆ ಏನ್ ಈ ಸ್ಟೋರಿ ಅಂತೀರಾ? ಏನಿದೆ ನೋಡಿ. ಮಲೆನಾಡಿನಲ್ಲೇ ಮಿತಿಮೀರಿದ ತಾಪಮಾನ. ಶಿವಮೊಗ್ಗದಲ್ಲಿ ಬಿಸಿಲಿಗೆ ಮಂದಿ ಹೈರಾಣ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ತಾಪಮಾನ ಹೆಚ್ಚಾಗುತ್ತಿದೆ. ಮಲೆನಾಡಿನಲ್ಲೂ ಸೂರ್ಯ ನೆತ್ತಿ ಸುಡುತ್ತಿದ್ದು ಶಿವಮೊಗ್ಗದಲ್ಲೇ 39 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ಬಿಸಿಲಿನ ತಾಪಮಾನ ತಾಳಲಾರದೆ ಎಸಿ, ಫ್ಯಾನ್, ತಂಪು ವಾತಾವರಣದ ಕಡೆ ಮುಖ ಮಾಡುತ್ತಿದ್ದಾರೆ. ಆದರೆ ಪಾಪ ಕಾಡು ಪ್ರಾಣಿಗಳು ಏನು ಮಾಡಬೇಕು ಹೇಳಿ? ಹೀಗಾಗಿ ಶಿವಮೊಗ್ಗ ಹೊರವಲಯದಲ್ಲಿರುವ ಹುಲಿ ಮತ್ತು ಸಿಂಹಧಾಮ ತಾವರೆ ಕೊಪ್ಪದ ಅಧಿಕಾರಿಗಳು ಹೊಸ ಪ್ರಯೋಗ ಮಾಡಿದ್ದಾರೆ. ಪ್ರಾಣಿಗಳಿಗೆ ತಂಪು ವಾತಾವರಣ ನೀಡುವುದಕ್ಕಾಗಿ ಮೃಗಾಲಯ ಹಲವು ಪ್ರಮುಖ ಹೆಜ್ಜೆಗಳನ್ನು ಇಟ್ಟಿದೆ. ಇಡೀ ಮೃಗಾಲಯದಲ್ಲಿ ಸ್ಪ್ರಿಂಕ್ಲರ್ ನೀರಿನ ವ್ಯವಸ್ಥೆ ಮಾಡಿ ಮೃಗಾಲಯದ ಚಿರತೆ, ಸಿಂಹ, ಹುಲಿ, ಸಾರಂಗ, ಕಡವೆ, ಜಿಂಕೆ ಹಾಗೂ ಇತರೆ ಪ್ರಾಣಿಗಳು ಈ ತುಂತುರು ಸ್ನಾನ ಮಾಡಿ ಎಂಜಾಯ್ ಮಾಡುತ್ತಿವೆ. ಇನ್ನು ಹುಲಿಗಳಿಗೆ ನೀರಿನಲ್ಲಿ ಈಜುವುದು, ಕುಳಿತುಕೊಳ್ಳುವುದೆಂದರೆ ಎಲ್ಲಿಲ್ಲದ ಪ್ರೀತಿ. ಅದಕ್ಕಾಗಿಯೇ ಕೃತಕ ಹೊಂಡಗಳನ್ನು ನಿರ್ಮಿಸಲಾಗಿದೆ. ನನ್ನ ಹೆಸರು ಕಮಲಾ ಅಂತ. ಬೇಸಿಗೆ ಇದಕ್ಕೆ ಮಕ್ಕಳಿಗೆಲ್ಲ ರಜಾ ಅಂತ ಬಂದಿದ್ದೀವಿ ಲಯನ್ ಸಫಾರಿಗೆ. ತುಂಬ ಚೆನ್ನಾಗಿದೆ. ಇಂಥ ಬಿಸಿಲುಗಾಲದಲ್ಲೂ ಪ್ರಾಣಿಗಳಿಗೆಲ್ಲ ನೀರಿನ ವ್ಯವಸ್ಥೆ, ಸ್ಪ್ರಿಂಕ್ಲಿಂಗ್ ಎಲ್ಲ ಮಾಡಿ ಒಳ್ಳೆ ಇದು ಮಾಡಿದ್ದಾರೆ. ಖುಷಿಯಾಗುತ್ತೆ ಮಕ್ಕಳಿಗೆಲ್ಲ ಕರ್ಕೊಂಡು ಬರೋಕ್ಕೆ. ಹೌದು, ಅದು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅಂದರೆ ಬಿಸಿಲು ಅಷ್ಟು ಇದಾಗಲ್ಲ, ತಾಗಲ್ಲ. ಚೆನ್ನಾಗಿದೆ, ಬರ್ಬೋದು, ಖುಷಿ ಆಗುತ್ತೆ. ಇನ್ನು ಜಿಂಕೆ, ಕಡವೆ, ಚಿರತೆಗಳು ಸೇರಿದಂತೆ ಇನ್ನಿತರ ಪ್ರಾಣಿಗಳಿಗಾಗಿ ಜೆಟ್, ಮಂಜು ಇನ್ನಿತರ ತುಂತುರು ವ್ಯವಸ್ಥೆ ಅಳವಡಿಸಲಾಗಿದೆ. ಅಲ್ಲಲ್ಲಿ ಹುಲ್ಲಿನ ಕುಟೀರಗಳನ್ನು ನಿರ್ಮಿಸಿ ಅವುಗಳಿಗೆ ಕೃತಕ ನೆರಳು ನೀಡಲಾಗುತ್ತಿದೆ. ಇದು ವ್ಯವಸ್ಥೆ ಚೆನ್ನಾಗಿದೆ ಸರ್. ಇದು ತಾತ್ಕಾಲಿಕ ಆಗಿರಬಾರ್ದು. ಇದು ಸಮ್ಮರ್ ಸೀಸನ್ ಮುಗಿಯೋವರೆಗೆ ಆಗಬೇಕು. ಅಟ್ಲೀಸ್ಟು ಮಾತು ಬರೋಂಥ ಮನುಷ್ಯನಿಗೆ ಕೂಡ ನೀರಿನ ಸಮಸ್ಯೆ ಇದೆ. ಅಂಥದ್ದು ಕಾಡು ಪ್ರಾಣಿಗಳಿಗೆ ಭಾಳ ಸಮಸ್ಯೆ ಆಗುತ್ತೆ. ಅಟ್ಲೀಸ್ಟ್ ಇದು ತಿಳಿದಂಥ ಏನು ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು
ಈ ತಾವರೆಕೊಪ್ಪಗೆ ಒಂದು ಚಿಕ್ಕದೊಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿದರೆ ಅನುಕೂಲ ಆಗುತ್ತೆ ಇದು. ಸಣ್ಣ ಪುಟ್ಟ ನೀರಿನ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದು ಜಿಂಕೆ ಕಾಟಿ ಮರಿಗಳು ಬಿಸಿಲಿನ ತಾಪವಿಲ್ಲದೆ ಕೊಂಚ ನಿರಾಳವಾಗಿವೆ. ಏನು ಮೃಗಾಲಯದಲ್ಲಿ ಕಲ್ಲಂಗಡಿ, ಮಸ್ಕ್ ಮೆಲನ್, ಕರ್ಬೂಜದಂತಹ ಅಧಿಕ ನೀರಿನ ಅಂಶ ಇರುವ ಖಾದ್ಯವನ್ನ ನೀಡಲಾಗುತ್ತಿದೆ. ಹುಲಿ, ಸಿಂಹ, ಚಿರತೆಗಳಿಗೆ ನೀಡಲಾಗುವ ಮಾಂಸಾಹಾರವನ್ನ ಶಿಥಿಲೀಕರಿಸಿ ನೀಡಲಾಗುತ್ತಿದೆ. ಮೊದಲನೇದಾಗಿ ಯಾವುದೇ ನೀವು ಆವರಣಕ್ಕೆ ಹೋಗಿ, ಪಕ್ಷಿಗಳ ಆವರಣ ಇರ್ಬೋದು, ಪ್ರಾಣಿಗಳ ಆವರಣ ಇರ್ಬೋದು, ಸ್ಪ್ರಿಂಕ್ಲರ್ಸ್ಗಳು ಇಟ್ಟಿದ್ದೀವಿ. ಅವುಗಳ ಇದ್ರ ಮೇಲೆ ಚಿಕ್ಕ ಮನೆಗಳಾದರೆ ಚಿಕ್ಕ ಜೆಟ್ಸ್ ಇದೆ, ದೊಡ್ಡ ಮನೆಗಳಲ್ಲಿ ಹೆಚ್ಚು ಕಡಿಮೆ ರೈನ್ ಜೆಟ್ಸ್ ಥರದ್ದು ಹಾಕಿದ್ದೀವಿ. ಸೊ ಎರಡನೇದಾಗಿ ಆ ನೀರು ನಾವು ಎಂಜಾಯ್ ಮಾಡ್ತೇವೆ. ಮತ್ತು ನೀವು ಹುಲಿಗಳ ಸಫಾರಿ ಈ ಕಡೆಗೆ ಹೋದರೆ ನೀವು ಅಲ್ಲಿ ಎಲ್ಲ ಪಾಂಡ್ಸ್ಗಳಲ್ಲೂ ನೀರಿದೆ, ನೀರನ್ನು ತುಂಬ ಇಷ್ಟಪಡುತ್ತೆ. ಈವನ್ ನಮ್ಮ ಮೃಗಾಲಯಗಳಲ್ಲಿರೋಂಥ ಲೆಪರ್ಡ್ ಆವರಣ ಇರ್ಬೋದು, ಲಯನ್ ಇರ್ಬೋದು, ಟೈಗರ್ ಇರ್ಬೋದು, ಅಲ್ಲೆಲ್ಲ ಕಡೆಗೂ ಕೂಡ ಈ ಮಿಸ್ಟ್ ಬೀಳೋ ಹಂಗೆ ನಾವು ಮಾಡ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಮನುಷ್ಯರ ಜೊತೆಗೆ ಪ್ರಾಣಿಗಳಿಗೂ ಬಿಸಿಲು ಶಾಪವಾಗ್ತಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.